ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಬಿಹಾರದಲ್ಲಿ ವಿಧಾನಸಭೆ ಚುನಾವಣಾ ಫಲಿತಾಂಶ ರಾಜಕೀಯ ಪಂಡಿತರ ಲೆಕ್ಕಾಚಾರವನ್ನೆಲ್ಲ ತಲೆಕೆಳಗೆ ಮಾಡಿದೆ. ಗ್ಯಾರಂಟಿ ಚುನಾವಣೆ ಗೆಲ್ಲುವ ಬ್ರಹ್ಮಾಸ್ತ್ರ ಅಂದುಕೊಂಡಿದ್ದವರಿಗೆ ಆಘಾತ ತಂದಿದೆ. ಅಧಿಕೃತ ವಿಪಕ್ಷ ಸ್ಥಾನವನ್ನು ಕಳೆದುಕೊಳ್ಳುವಂತೆ ಮಹಾಗಠಬಂಧನ್ ಮಕಾಡೆ ಮಲಗಿದೆ. ನಮೋ ನಿತೀಶ್ ಸುನಾಮಿಗೆ ಕೊಚ್ಚಿ ಹೋದ ಮಹಾಗಠಬಂಧನ್. ಕಾಂಗ್ರೆಸ್ ಮಕಾಡೆ, ಲಾಲು ಪುತ್ರನ ಆರ್ಜೆಡಿಗೆ ಮರ್ಮಾಘಾತ. ಎಸ್, ಬಿಹಾರ ಚುನಾವಣೆ ಮುಂಬರುವ ಚುನಾವಣೆಗಳ ದಿಕ್ಸೂಚಿ ಎನ್ನಲಾಗ್ತಿತ್ತು. ಬಿಹಾರದಲ್ಲಿ ನಿತೀಶ್ ಕುಮಾರ್ಗೆ ಪಟ್ಟದಿಂದ ಕೆಳಗಿಳಿಸುವ ಕನಸು ಕಾಣ್ತಿದ್ದ ಮಹಾಗಠಬಂಧನ್ ಗರ್ವಭಂಗವಾಗಿದೆ. ಗ್ಯಾರಂಟಿಯಿಂದಲೇ ಕರ್ನಾಟಕ, ತೆಲಂಗಾಣದಲ್ಲಿ ಗೆಲುವಿನ ಸಿಹಿ ಉಂಡಿದ್ದ ಕಾಂಗ್ರೆಸ್ ಬಿಹಾರದಲ್ಲೂ ಅಧಿಕಾರಕ್ಕೆ ಏರಲು ಗ್ಯಾರಂಟಿ ಮೆಟ್ಟಿಲಾಗುತ್ತೆ ಅಂದುಕೊಂಡಿದ್ರು. ಆರ್ಜೆಡಿಯ ತೇಜಸ್ವಿ ಕೂಡ ಗದ್ದುಗೆ ಏರಲು ಹಾತೊರೆಯುತ್ತಿದ್ರು. ಆದ್ರೆ ಹಾಗೆ ಆಗ್ಲೇ ಇಲ್ಲ. ಮತದಾನೋತ್ತರ ಸಮೀಕ್ಷೆಗಳು ಎನ್ಡಿಎ ಗೆಲುವಿನ ಅಂದಾಜು ಹಾಕಿದಾಗ್ಲೇ ಮಂಕಾಗಿದ್ದ ಮಹಾಗಠಬಂಧನ್ ಎಕ್ಸಿಟ್ ಪೋಲ್ ಸುಳ್ಳಾಗುತ್ತೆ, ಉಲ್ಟಾ ಫಲಿತಾಂಶ ಬರುತ್ತೆ ಅಂತಿದ್ರು. ಆದ್ರೆ ನಿನ್ನೆ ಬಿಹಾರ ತೀರ್ಪು ಹೊರಬೀಳ್ತಿದ್ದಂತೆ ಮಹಾಗಠಬಂಧನ್ಗೆ ಮರ್ಮಾಘಾತವಾಗಿದೆ. ಎನ್ಡಿಎ ಡಬಲ್ ಸೆಂಚುರಿ ಬಾರಿಸಿ ಶಾಕ್ ಕೊಟ್ಟಿದೆ. ಬಿಹಾರ ಫಲಿತಾಂಶದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಭರ್ತಿ 202 ಸ್ಥಾನಗಳನ್ನ ಗೆದ್ದು ಪ್ರಚಂಡ ಬಹುಮತ ಪಡೆದಿದೆ. ಆದ್ರೆ ಕಾಂಗ್ರೆಸ್ ಆರ್ಜೆಡಿ ನೇತೃತ್ವದ ಎಂಜಿಬಿ ಅರ್ಥಾತ್ ಮಹಾಗಠಬಂಧನ್ ಹೀನಾಯ ಸೋಲು ಕಂಡಿದ್ದು ಕೇವಲ 35 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಇನ್ನು ಇದೇ ಮೊದಲ ಬಾರಿಗೆ ಚುನಾವಣಾ ಅಖಾಡಕ್ಕೆ ಚುನಾವಣಾ ಚತುರ ಪ್ರಶಾಂತ್ ಕಿಶೋರ್ ನೇತೃತ್ವದ ಜನಸೂರಜ್ ಪಕ್ಷ ಸೊನ್ನೆಸುತ್ತಿದೆ. ಇನ್ನುಳಿದಂತೆ ಬೇರೆ ಪಕ್ಷಗಳು ಒಟ್ಟು 5 ಕ್ಷೇತ್ರಗಳಲ್ಲಿ ಗೆದ್ದಿವೆ. ಎನ್ಡಿಎ ಅಧಿಕಾರದ ಗದ್ದುಗೆ ಇರುವುದು ಖಚಿತ. ಹಾಗಾದ್ರೆ ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಬಂದಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಎನ್ಡಿಎ ಮೈತ್ರಿಕೂಟದಲ್ಲಿ ಒಟ್ಟು 5 ಪಕ್ಷಗಳಿದ್ದು ಬಿಜೆಪಿ ಭರ್ತಿ 89 ಕ್ಷೇತ್ರಗಳಲ್ಲಿ ಗೆಲ್ಲುವ ಮೂಲಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಜೆಡಿಯು ಸಹ ಕಳೆದ ಬಾರಿಗಿಂತ ಹೆಚ್ಚಿನ ಸೀಟ್ ಪಡೆದಿದ್ದು ಒಟ್ಟು 85 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ. ಇನ್ನು ಚಿರಾಗ್ ಪಾಸ್ವಾನ್ ಅವರ ಲೋಕ ಜನಶಕ್ತಿ ಪಕ್ಷ ಸ್ಪರ್ಧಿಸಿದ್ದ 22 ಕ್ಷೇತ್ರಗಳ ಪೈಕಿ 19 ಕ್ಷೇತ್ರದಲ್ಲಿ ಗೆದ್ದಿದೆ. ಇದು ಈವರೆಗಿನ ಅತ್ಯುತ್ತಮ ಸಾಧನೆಯಾಗಿದೆ. ಇನ್ನು ಹಿಂದೂಸ್ತಾನ್ ಅವಾಮ್ ಮೋರ್ಚಾ 5 ಕ್ಷೇತ್ರಗಳಲ್ಲಿ ಗೆದ್ದಿದ್ರೆ ರಾಷ್ಟ್ರೀಯ ಲೋಕ ಮೋರ್ಚಾ ಪಕ್ಷ 4 ಸ್ಥಾನದಲ್ಲಿ ಗೆದ್ದಿದೆ. ಎನ್ಡಿಎ ಮಿತ್ರ ಪಕ್ಷಗಳ ವಿಜಯೋತ್ಸವ, ದೆಹಲಿಯಲ್ಲಿ ಮೋದಿ ಸಂಭ್ರಮ. ಬಿಹಾರ ಚುನಾವಣೆ ಫಲಿತಾಂಶ ಹೊರಬೀಳ್ತಿದ್ದಂತೆ ಎನ್ಡಿಎ ಮೈತ್ರಿಕೂಟದ ಸಂಭ್ರಮ ಮುಗಿಲು ಮುಟ್ಟಿದೆ. ದೆಹಲಿ ಬಿಜೆಪಿ ಕಚೇರಿಯಲ್ಲಿ ನಡೆದ ಸಂಭ್ರಮಾಚರಣೆಯಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿದ್ರು. ಬಿಹಾರದ मतदारರಿಗೆ ಪ್ರಧಾನಿ ಧನ್ಯವಾದ ಹೇಳಿದ್ರು. मैं बिहार की बहनों बेटियों को नमन करता हूं. मैं बिहार के किसानों, श्रमिकों, दुकानदारों, पशुपालकों, मछली पालकों, सभी को नमन करता हूं. ಇಷ್ಟೇ ಅಲ್ಲ, ಇದೇ ವೇಳೆ ಕಾಂಗ್ರೆಸ್ ಮತ್ತು ಆರ್ಜೆಡಿ ವಿರುದ್ಧವೂ ವಾಗ್ದಾಳಿ ನಡೆಸಿದ್ರು. ಬಿಹಾರದ ಜನ ಜಂಗಲ್ ರಾಜನ್ನ ತಿರಸ್ಕರಿಸಿದ್ದಾರೆ ಅಂತ ಕುಟುಕಿದ್ದಾರೆ. बिहार में जब जंगल राज था तब क्या क्या होता था ये भी आप जानते हैं. ಜೆಡಿಯು ಕಚೇರಿ ಮುಂದೆ ಟೈಗರ್ ಜಿಂದಾ ಹೇ ಘೋಷಣೆ. ನಿತೀಶ್ ಕುಮಾರ್ಗೆ ವಯಸ್ಸಾಗಿದೆ, ಅವರಿಗೆ ಮರೆವಿನ ಕಾಯಿಲೆ ಇದೆ ಅಂತೆಲ್ಲ ವಿರೋಧ ಪಕ್ಷಗಳು ಅಪಪ್ರಚಾರ ಮಾಡಿದ್ವು. ಆದ್ರೆ ಮತದಾರ ಅದ್ಯಾವುದನ್ನ ಲೆಕ್ಕಿಸದೆ ಎನ್ಡಿಎಗೆ ಮತ ಹಾಕಿದ್ದು ಜೆಡಿಯು ಕಚೇರಿ ಮುಂದೆ ಟೈಗರ್ ಜಿಂದಾ ಹೇ ಅಂತ ಘೋಷಣೆ ಮೊಳಗಿಸಲಾಗಿತ್ತು. ಪಾಟ್ನಾದಲ್ಲಿರೋ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿದ್ರು. ಬಿಜೆಪಿ ಬಾವುಟ ಹಾರಿಸುತ್ತಾ ಮೋದಿ ಪರ ಘೋಷಣೆಗಳನ್ನ ಮೊಳಗಿಸಿದ್ರು. ಇನ್ನು ಸಿಕ್ಕ ಕಡಿಮೆ ಅವಕಾಶದಲ್ಲಿ ಹೆಚ್ಚು ಸ್ಥಾನ ಗೆದ್ದ ಎಲ್ಜೆಪಿ ನಾಯಕ ಚಿರಾಗ್ ಪಾಸ್ವಾನ್ ಮನೆಯಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ತಿಲಕ ಹಚ್ಚಿಕೊಂಡು ಪಾಸ್ವಾನ್ ಕುಟುಂಬದವರು ಸಂಭ್ರಮಿಸಿದ್ರು. ಎನ್ಡಿಎ ಮೈತ್ರಿಕೂಟ ಪ್ರಚಂಡ ಬಹುಮತ ಪಡೆದು ಸಂಭ್ರಮದಲ್ಲಿದ್ರೆ ಮಹಾಗಠಬಂಧನ್ ಮೈತ್ರಿಕೂಟ ಕಳೆದ ಬಾರಿಗಿಂತಲೂ ಕಡಿಮೆ ಸ್ಥಾನಕ್ಕೆ ಕುಸಿದು ಸೂತಕದ ವಾತಾವರಣ ನಿರ್ಮಾಣವಾಗಿದೆ. ಕಳೆದ ಬಾರಿ 70ಕ್ಕೂ ಹೆಚ್ಚು ಸ್ಥಾನ ಗಳಿಸಿದ್ದ ಆರ್ಜೆಡಿ ಈ ಬಾರಿ ಕೇವಲ 25 ಸ್ಥಾನದಲ್ಲಷ್ಟೇ ಗೆದ್ದಿದೆ. ಕಾಂಗ್ರೆಸ್ 2 ಅಂಕಿಯನ್ನು ದಾಟದೆ ಕೇವಲ 6 ಸ್ಥಾನದಲ್ಲಿ ಗೆದ್ದಿದೆ. ಇನ್ನು ಎಡಪಕ್ಷಗಳು 3 ಸ್ಥಾನಗಳನ್ನ ಗೆದ್ದಿದ್ರೆ ಇಂಡಿಯನ್ ಇನ್ಕ್ಲೂಸಿವ್ ಪಾರ್ಟಿ 1 ಸ್ಥಾನ ಭದ್ರ ಮಾಡಿಕೊಂಡಿದೆ.
ಹೀಗೆ ಕಾಂಗ್ರೆಸ್ ಊಹಿಸೋಕು ಆಗದಂತಹ ಫಲಿತಾಂಶ ಬಂದಿದ್ದು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಚುನಾವಣೆಯ ಬಗ್ಗೆ ಮತ್ತೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಮತದಾರರ ತೀರ್ಪನ್ನ ಸ್ವಾಗತಿಸ್ತೇನೆ ಅಂತ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮತದಾರರ ತೀರ್ಪು ಸ್ವಾಗತಿಸ್ತೀವಿ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಇದರಲ್ಲೂ ಮತಚೋರಿ ಆಗಿದೆ ಅಂತ ಹೇಳಿದ್ದಾರೆ. ಇಲ್ಲೂ ಚೋರಿ ಮಾಡಿದಾರಲ್ಲ. ಬಿಹಾರದ ಮೇಲೆ ಕಣ್ಣಿಟ್ಟಿದ್ದ ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ಗೆ ತೀವ್ರ ಮುಖಭಂಗವಾಗಿದ್ರೆ ನಿತೀಶ್ ಕುಮಾರ್ 10ನೇ ಬಾರಿಗೆ ಸಿಎಂ ಆಗಲು ರೆಡಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ ಟಿವಿ9.